ನಮಸ್ಕಾರ ನನ್ನ ಪ್ರೀತಿಯ ಸ್ನೇಹಿತರಿಗೆಲ್ಲ. ಸ್ನೇಹಿತರೆ, ನಿಮ್ಗೊಂದು ಇದು ತೋರಿಸ್ತೀನಿ ನೋಡಿ, ಒಂದು ಪರ್ದನ ನೆಟ್ಟು ಏನಂತ ನಿಮ್ಗೆ ಗೊತ್ತಾಗಿರ್ಬೋದು. ಹಣ್ಣುಳ ಆದಾಗ ಸೊಪ್ಪು ಹಾಕ್ಬಿಟ್ಟು ಅದ್ರ ಮೇಲ್ಗಡೆ ಹಣ್ಣುಳ ಎಲ್ಲ ಹತ್ತಲಿ ಅಂತ ಇದನ್ನ ಒದ್ದಿಸ್ತೀವಿ ನಾವು. ಆವಾಗ ಹಣ್ಣುಳ ಎಲ್ಲ ಹತ್ತು ಬಂದುಬಿಡ್ತವೆ. ಸಾನೆ ಹೊತ್ಬಿಟ್ರೆ ಕಾಯಿ ಹುಳನೂ ಹತ್ತು ಬಂದುಬಿಡ್ತವೆ. ಹಾಕ್ಬಿಟ್ಟು ಒಂದು 10 ನಿಮಿಷ 15 ನಿಮಿಷ ಬಿಟ್ಬಿಟ್ಟು ಎತ್ಕೋಬೇಕು. ಒಂದು ಬೆಳೆಗೆ ಎತ್ಕೋಬೇಕು. ಇನ್ನೊಂದು ಬೆಳೆಗೆ ಹಾಕ್ತಾರೆ ಹುಳ ಹತ್ತಲ್ಲ. ಯಾಕೆ ಹತ್ತಲ್ಲ ಅಂದರೆ ಇದು ಸ್ಮೆಲ್ ಇರ್ತದೆ, ಈ ಜೂಟು ಸ್ಮೆಲ್ಲೆಲ್ಲ ಇರ್ತದೆ, ಅದಕ್ಕೋಸ್ಕರ ಹತ್ತಲ್ಲ. ಕೆಲವೊಂದು ವಿಡಿಯೋದಲ್ಲಿ ನೋಡಿದೆ ನಾನು, ಯಾರೋ ಗೊತ್ತಿಲ್ಲವನೋ ಅವ್ರಿಗೆ ಮಾಹಿತಿ, ಪಾನ್ಸ್ ಪೌಡರ್ ಹಾಕ್ರಿ ಹತ್ಬಿಡ್ತವೆ ಅಂತ ಹೇಳಿದ್ರು ನೋಡಿ. ಈ ಥರ ಎಲ್ಲ ಮಾಹಿತಿ ಕೊಡ್ತಾರೆ. ಅದೆಲ್ಲ ಏನೂ ಬೇಕಾಗಿಲ್ಲ ಸ್ನೇಹಿತರೆ. ಪ್ರತಿ ಬೆಳೆಗೂ ಮಾಮೂಲಿ ನಿರ್ಮದ ನೀರಲ್ಲಿ ಹಜ್ಜಿಬಿಟ್ಟು ಒಣಗಾಕ್ಬಿಡಿ ಸಾಕು. ಡ್ರೈ ಆದಮೇಲೆ ಒಂದು 2 ದಿನ ಮುಂಚಾಗಿ ನೀವು ಒಣಗಾಕ್ಬಿಟ್ರೆ ನಿರ್ಮದ ನೀರಲ್ಲಿ ಹಜ್ಜಿ ಹುಳ ಚೆನ್ನಾಗಿ ಹತ್ತವೆ. ಯಾಕೆಂದರೆ ಸ್ಮೆಲ್ ಇದ್ರೆ ಇದು ಹತ್ತಲ್ಲೋ, ಅದಕ್ಕೋಸ್ಕರನೇ ಸ್ಮೆಲ್ಲೆಲ್ಲ ಹೊಂಟೋದ್ರೆ ಅವಷ್ಟಕ್ಕವೇ ಇರ್ತವೆ. ಈ ಥರದೊಂದು ಮೆಥಡ್ ಮಾಡ್ಕೊಳ್ಳಿ ಸ್ನೇಹಿತರೆ.